ಒಮ್ಮೆ ಒಬ್ಬ ವ್ಯಕ್ತಿ ಉದ್ಯಾನವನದ ಪಕ್ಕವಾಗಿ ನಡೆದುಕೊಂಡು ಹೋಗುತ್ತಿದ್ದನು. ಅವನಿಗೆ ಹತ್ತಿರದ ಪೊದೆಗಳಿಂದ ಒಂದು ಶಬ್ದ ಕೇಳಿಸಿತು. ಅವನು ಅತ್ತ ನೋಡಿದಾಗ ಒಂದು ಬೆಕ್ಕು ಅಲ್ಲಿ ಸಿಲುಕಿಕೊಂಡು ಸಹಾಯಕ್ಕಾಗಿ ಕಿರುಚುತ್ತಿತ್ತು. ಆ ವ್ಯಕ್ತಿ ಬೆಕ್ಕನ್ನು ರಕ್ಷಿಸಲು ಕೈ ಚಾಚಿದನು. ಭಯಗೊಂಡ ಬೆಕ್ಕು ಅವನ ಕೈಗೆ ಉಗುರು ಹಾಕಿತು. ನೋವಿನಿಂದ ಅವನು ಕೈ ಹಿಂಪಡೆದನು. ನೋವಿದ್ದರೂ ಅವನು ಹಿಂಜರಿಯಲಿಲ್ಲ. ಒಂದು ಆಳವಾದ ಉಸಿರು ತೆಗೆದುಕೊಂಡು ಮತ್ತೊಮ್ಮೆ ಸಾವಕಾಶವಾಗಿ ಕೈ ಚಾಚಿದನು. ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ನಿಧಾನವಾಗಿ ನಡೆದುಕೊಂಡು ಬರುತ್ತಾನೆ. ಆ ಯುವಕನನ್ನು ಗಮನದಿಂದ ನೋಡುತ್ತಾನೆ. ಇದನ್ನು ಬಿಟ್ಟು ಬಿಡು, ಬೆಕ್ಕು ತಾನೇ ಸ್ವಲ್ಪ ಹೊತ್ತಿಗೆ ಹೊರಬರುತ್ತದೆ. ಆ ಮಾತಿಗೆ ಕಿವಿಗೊಡದೆ ಮೊದಲ ವ್ಯಕ್ತಿ ಬೆಕ್ಕನ್ನು ರಕ್ಷಿಸಲು ತನ್ನ ಪ್ರಯತ್ನವನ್ನು ಮುಂದುವರೆಸಿದನು. ಕೊನೆಗೂ ಅವನು ಬೆಕ್ಕನ್ನು ಸುರಕ್ಷಿತವಾಗಿ ಪೊದೆಯೊಳಗಿಂದ ಹೊರತೆಗೆದನು. ಬೆಕ್ಕನ್ನು ಬಿಡಿಸಿದ ನಂತರ ಅವನು ಮತ್ತೊಬ್ಬ ವ್ಯಕ್ತಿಯ ಕಡೆ ನೋಡಿ ಹೀಗೆ ಹೇಳಿದನು. ಬೆಕ್ಕು ಪ್ರಾಣಿ, ಉಗುರು ಹಾಕುವುದು, ದಾಳಿ ಮಾಡುವುದು ಅದರ ಸ್ವಭಾವ. ಆದರೆ ನಾನು ಮನುಷ್ಯ, ದಯೆ, ಕರುಣೆ ತೋರಿಸುವುದು ನನ್ನ ಸ್ವಭಾವ. ಈ ಕಥೆಯ ನೀತಿ ಏನೆಂದರೆ, ನೀವು ಹೇಗಿದ್ದೀರೋ ಹಾಗೆಯೇ ಇತರರೊಂದಿಗೆ ವರ್ತಿಸಿರಿ. ಇತರರ ವರ್ತನೆ ನಿಮ್ಮ ದಯೆಯನ್ನು ಬದಲಾಯಿಸಬಾರದು.